ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ವಿನೋದ. ಇವತ್ತು ಬೆಳಗ್ಗೆನೇ ಟಿಫನ್ ಮಾಡಿ ಮಕ್ಕಳನ್ನೆಲ್ಲ ಕಳಿಸಿ ಆದಮೇಲೆ ಮಕ್ಕಳು ಸ್ವಲ್ಪ ಕೆಲಸ ಮಾಡೋಗಿದ್ರು. ಆದಮೇಲೆ ನಾನು ಬಟ್ಟೆ ಹಿಂದೆನೇ ವಾಶ್ಗೆ ಹಾಕಿದ್ದೆ, ಮಿಷಿನ್ಗೆ ಹಾಕಿದ್ದೆ. ಅದನ್ನು ಈಗ ಒಣಗಾಕೋಣ ಅಂತ ಮೇಲೆ ಬಂದಿದ್ದೀನಿ. ಅಡುಗೆ ಮನೆ ಕೆಲಸ ಹಂಗೆ ಇತ್ತು, ಏನೂ ಮಾಡಿರಲಿಲ್ಲ. ಟಿಫನ್ ಇವತ್ತು ಚಪಾತಿ ಮತ್ತು ಅವರೆಕಾಳು ಗೊಜ್ಜು ಮಾಡಿದ್ನಲ್ವ, ಕಾಳುಳ್ಳಿ ಥರ ಮಾಡಿದ್ದೆ. ಹಾಗಾಗಿ ಈ ಚಪಾತಿ ಮಾಡಿದ್ರೆ ಸ್ವಲ್ಪ ಕೆಲಸ ಜಾಸ್ತಿ ಅಂತಲೇ ಹೇಳ್ಬೋದು. ನಿಂತ್ಕೊಂಡು 3 ಜನಕ್ಕೆ ಬಾಕ್ಸ್ಗೆ ಚಪಾತಿ ಒಸೆಷ್ಟರಲ್ಲೇ ಸಾಕಾಗ್ಬಿಡುತ್ತೆ ನನಗೆ. ಅದಕ್ಕೆ ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇವತ್ತು ಅಡುಗೆ ಮನೆ ಕ್ಲೀನಿಂಗ್ ಇಮಿಡಿಯೇಟ್ಲಿ ಮುಗಿಸೋಕ್ಕಾಗಲಿಲ್ಲ ನನಗೆ. ಹಾಗಾಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಬಟ್ಟೆಗಳನ್ನೆಲ್ಲ ಮಿಷಿನ್ಗೆ ಹಾಕಿದೆ, ಹಿಂದೆನೇ ಹೋಗಿ ರೆಸ್ಟ್ ಮಾಡಿ ಆಮೇಲೆ ಬಟ್ಟೆನೂ ಆಗಿತ್ತು ಅಷ್ಟೊತ್ತಿಗೆ. ರೆಸ್ಟ್ ಮಾಡೋ ಅಷ್ಟೊತ್ತಿಗೆ ಆ ಬಟ್ಟೆ ಎಲ್ಲ ಒಣಗಾಕಿ ಆಮೇಲೆ ಬಂದು ಕ್ಲೀನಿಂಗ್ ಮಾಡ್ತಾಯಿದ್ದೀನಿ ನಾನು ಅಡುಗೆ ಮನೆ. ನಮ್ಮ ಮನೆಯವರು ಮಧ್ಯಾಹ್ನ ಬರ್ತಾರೆ, ಅವ್ರಿಗೆ ಅಡುಗೆನೂ ಕೂಡ ಮಾಡಬೇಕು. ಸ್ವಲ್ಪ ಟೊಮೊಟೊ ಗೊಜ್ಜಿದೆ, ಅದಕ್ಕೇ ಬೇಕಂದರೆ ಚಪಾತಿ ಹಾಕ್ಕೊಡ್ತೀನಿ. ಮಕ್ಕಳು ಬರೋಷ್ಟರಲ್ಲಿ ಸಾಂಬಾರು ಮಾಡಿದ್ರಾಯಿತು. ಸಾಂಬಾರು ಸ್ವಲ್ಪ ಲೇಟಾಗಿ ಮಾಡ್ತೀನಿ, ಯಾಕಂದರೆ ಇವತ್ತು ಫುಲ್ ಸುಸ್ತಾಗ್ಬಿಟ್ಟಿದೆ ನನಗೆ. ಈ ಚಪಾತಿ ದೋಸೆ ಮಾಡಿದ ದಿನ ನಿಂತ್ಕೊಂಡೇ ಮಾಡಬೇಕಲ್ವ, ಹಾಗಾಗಿ ನನಗೆ ಜಾಸ್ತಿ ಹೊತ್ತು ನಿಂತ್ಕೊಳ್ಳೋಕ್ಕಾಗಲ್ಲ, ಸುಸ್ತಾಗುತ್ತೆ. ಅಂದರೆ ಬ್ಯಾಕ್ ಪೇನ್ ಬರುತ್ತೆ ನನಗೆ ನಿಂತ್ಕೊಂಡ್ರೆ. ಹಾಗಾಗಿ ಚಪಾತಿ ದೋಸೆ ಮಾಡಿದ ದಿನ ಸ್ವಲ್ಪ ರೆಸ್ಟೇ ನನಗೆ. ಹಾಗಾಗಿ ಮಧ್ಯಾಹ್ನ ಮೇಲೆ ಮಾಡ್ಕೊಂಡ್ರೆ ಆಯಿತು ಅಂದ್ಬಿಟ್ಟು ಸುಮ್ಮನೆ ಇದ್ದೆ. ಹಂಗೆ ನಮ್ಮ ಮನೆಯವ್ರು ಏನಾದರೂ ಬಂದರೆ ಅವರು ಊಟಕ್ಕೆ ಚಪಾತಿ ಮತ್ತು ಟೊಮೊಟೊ ಗೊಜ್ಜಿದೆ, ಅದನ್ನೇ ಮಾಡ್ಕೊಳ್ಳೋಣ, ಆಮೇಲೆ ನಿಧಾನಕ್ಕೆ ಸಾಂಬಾರು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸುಮ್ಮನೆ ಇದ್ದೆ. ಅಷ್ಟೊತ್ತಿಗೆ ನಮ್ಮ ಮನೆಯವರು ಅವರು ಡಿಪೋಲಿ ರಿಟೈರ್ಮೆಂಟ್ ಆಯ್ತಂತೆ ಯಾರ್ದು, ಅದಕ್ಕೋಸ್ಕರ ಅವರು ಅಡುಗೆ ಎಲ್ಲ ಮಾಡಿಸಿದ್ರಂತೆ. ಊಟ ಎಲ್ಲ ಅಲ್ಲೇ ಮಾಡ್ಕೊಂಬಂದ್ಬಿಟ್ಟಿದ್ದೀನಿ, ಬೇಡ ಅಂತಂದರು. ಒಳ್ಳೇದಾಯ್ತು ಅಂದ್ಕೊಂಡು ನಾನು ಸುಮ್ಮನಾದೆ. ಒಂದೇ ಸಲ ಮಕ್ಕಳು ಬರೋಷ್ಟರಲ್ಲಿ ನಿಧಾನಕ್ಕೆ ಪಾತ್ರೆ ಎಲ್ಲ ತೊಳೆದು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ನಿಧಾನಕ್ಕೆ ಮಾಡಿದ್ರಾಯ್ತು ಅಂದ್ಬಿಟ್ಟು ಸುಮ್ಮನಾಗಿದ್ದೆ. ಆಮೇಲೆ ಟೊಮೊಟೊ ಗೊಜ್ಜು ಬೇರೆ ಇತ್ತಲ್ಲ, ಅದಕ್ಕೆ ರೈಸ್ ಮಾಡಿಟ್ಟೆ ನಾನು. ಮಧ್ಯಾಹ್ನ 3 ಗಂಟೆ ಮೇಲೆ ಸಾಂಬಾರು ಮಾಡೋಕ್ಕೋಗಿಲ್ಲ, ರೈಸ್ ಮಾಡಿಟ್ಟೆ. ಮಕ್ಕಳು ಬಂದು ಅದನ್ನೇ ತಿನ್ಕೊಂಡ್ಲಿ, ಸಾಯಂಕಾಲಕ್ಕೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ರೈಸ್ ಮಾಡಿಟ್ಟೆ. ಮಕ್ಕಳು ಬಂದು ಅದನ್ನೇ ತಿಂದಿದ್ರು. ಆಮೇಲೆ ಸಾಯಂಕಾಲ ನಾನು ಸ್ವಲ್ಪ ನನ್ನ ಕೆಲಸಗಳೆಲ್ಲ ಮುಗಿಸ್ಕೊಂಡು, ಅಂದರೆ ಸ್ನಾನ ಪೂಜೆ ಏನು ಮಾಡೋಂಗಿಲ್ಲ, ಸ್ನಾನ ಎಲ್ಲ ಮುಗಿಸ್ಕೊಂಡು ಆಮೇಲೆ ವಾಕ್ ಹೋಗಿ ಮುಗಿಸ್ಕೊಂಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇಮಿಡಿಯೇಟ್ಲಿ ಮತ್ತೆ ಅಡುಗೆ ಶುರು ಮಾಡಿದೆ. ಈಗ ಒಂದೊಂದಾಗಿ ಪಾತ್ರೆ ತೊಳಿತಾ ಇದ್ದೀನಿ. ಬೆಳಗ್ಗೆನೇ ಪಾತ್ರೆಗಳಂತೂ ಜಾಸ್ತಿನೇ ಇತ್ತು, ಅಂದರೆ ಈ ಅವಾಗವಾಗ ತೊಳ್ಕೊಂಡ್ರೆ ಇಷ್ಟೊಂದು ಇರಲ್ಲ. ಇವತ್ತು ತೊಳೆಯೋಕ್ಕಾಗಲಿಲ್ಲ ಅಂತ ಹೇಳಿದ್ನಲ್ಲ, ಸ್ವಲ್ಪ ಸುಸ್ತು ಬೇರೆ ಆಗ್ತಿತ್ತು, ಕೆಲಸನೂ ಮಾಡೋಕ್ಕಾಗಿಲ್ಲ ಇವತ್ತು ಬೆಳಗ್ಗೆ ಎದ್ದು. ಹಾಗಾಗಿ ನಿಧಾನಕ್ಕೆ, ಅದರಲ್ಲೂ ಚಪಾತಿ ಬೇರೆ ಮಾಡಿಬಿಟ್ನಾ, ಹಾಗಾಗಿ ನಿಧಾನಕ್ಕೆ ಮಾಡ್ತಾಯಿದ್ದೀನಿ ಒಂದೊಂದೇ ಕೆಲಸ. ಮಕ್ಕಳು ಬರೋಷ್ಟರಲ್ಲಿ ಇದನ್ನೆಲ್ಲ ಮುಗಿಸ್ಕೊಂಡ್ರೇ ಮುಂದಿನ ಕೆಲಸಗಳು ನನಗೆ ಮಾಡೋಕ್ಕಾಗೋದು, ಈಸಿ ಆಗೋದು. ಹಾಗಾಗಿ ಮಕ್ಕಳು ಬರೋಷ್ಟರಲ್ಲೆಲ್ಲ ಮುಗಿಸ್ಬಿಟ್ಟಿರ್ತೀನಿ. ನಾನು ಬರೀ ವಾಕ್ ಹೋಗೋದಷ್ಟೇ ಇಟ್ಕೊಂಡಿರ್ತೀನಿ. ಅವರು ಬಂದು ಪಾತ್ರೆ ಕೂಡ ತೊಳೆಯಲ್ಲ, ಊಟ ಮಾಡಿ ಹಂಗೆ ಬರೆಯೋದಕ್ಕೆ ಕೂತ್ಕೊಳ್ತಾರೆ. ಹಾಗಾಗಿ ಅವ್ರನ್ನ ಕಾಯಲ್ಲ ನಾನು. ಬರೋಷ್ಟರಲ್ಲಿ ಕೆಲಸ ಎಲ್ಲ ಮುಗಿಸಿರ್ತೀನಿ, ಕಸಗಳೆಲ್ಲ ಗುಡಿಸಿ ಪಾತ್ರೆ ಎಲ್ಲ ತೊಳೆದು ಎಲ್ಲ ಮುಗಿಸಿರ್ತೀನಿ. ಡೈಲಿ ರುಟೀನ್ ಇದೇ ಇರುತ್ತೆ. ಎಲ್ಲಾದರೂ ಹೋದಾಗ ಎಲ್ಲ ಮಾಡೋಗಿರ್ತೀನಿ ಕೆಲಸ ಎಲ್ಲ. ಅವರು ಬಂದು ಊಟ ಮಾಡಿ ಬರ್ಕೊತಾ ಇರ್ತಾರೆ ಅಷ್ಟೇ. ಡೈಲಿ ರುಟೀನ್ ಇದೇ ಇರುತ್ತೆ ನನಗೆ. ಈಗ ನೋಡಿ ಮಧ್ಯಾಹ್ನಕ್ಕೆ, ಅಂದರೆ ಸಂಜೆಗೆ ಸಾಂಬಾರು ಮಾಡಬೇಕು ಅಂತ ಹೇಳಿದ್ನಲ್ಲ, ಇವಾಗ ನಮ್ಮ ಮನೆಯವರು ಮಧ್ಯಾಹ್ನ ಬರಬೇಕಾದ್ರೇ ಕೊತ್ತಂಬರಿ ಸೊಪ್ಪು ಎಲ್ಲ ತಂದಿದ್ರು. ಈ ಎಣ್ಣೆ ಸೊಪ್ಪು ತಂದಿದ್ರು, ಅಂದರೆ ಎಣ್ಣೆ ಸೊಪ್ಪು ಅಂದರೆ ನಮ್ಮ ಮನೆಯವ್ರು ತಂದಿರೋದಲ್ಲ, ಅವ್ರ ಫ್ರೆಂಡ್ ತಂದು ಕೊಟ್ಟಿದ್ರು. ಈಗ ಅದರಲ್ಲಿ ಸ್ವಲ್ಪ ಸೋಸ್ಕೊಂಡು ನಾನು ಮೊಸರು ಸಾಂಬಾರು ಮಾಡೋಣ ಸಾಯಂಕಾಲಕ್ಕೆ ಅಂದ್ಬಿಟ್ಟು ಸೋಸಿಡ್ತೀನಿ. ಇದನ್ನೆಲ್ಲ ಮಾಡ್ಕೊಂಬಿಟ್ರೆ ಮಕ್ಕಳು ಬರೋಷ್ಟರಲ್ಲಿ ಸ್ವಲ್ಪ ನನಗೆ ಈಸಿ ಆಗುತ್ತೆ. ಸಂಜೆನೇ ಇದನ್ನೆಲ್ಲ ಮಾಡೋಕ್ಕೋದ್ರೆ ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ. ಹಾಗಾಗಿ ಇದನ್ನೆಲ್ಲ ಮಾಡ್ತಾಯಿದ್ದೀನಿ. ಇವತ್ತು ಸಾಂಬಾರು ಮಾಡೋದಿಲ್ಲ ಅಂತ ಅಂದಿದ್ದಕ್ಕೆ ಇದನ್ನೆಲ್ಲ ಮಾಡ್ಕೊಳ್ಳೋಕ್ಕೆ ಟೈಮ್ ಸಿಕ್ತು. ಹಾಗಾಗಿ ಎಲ್ಲ ಸೋಸಿ ರೆಡಿ ಮಾಡಿ ಎತ್ತಿಟ್ಟು, ಕೊತ್ತಂಬರಿ ಎಲ್ಲ ಹಂಗೆ ಬುಡ ಎಲ್ಲ ಚಾಕು ತೊಗೊಂಡು ಕಟ್ ಮಾಡ್ತಾಯಿದ್ದೀನಿ. ಯಾಕಂದರೆ ಫ್ರೆಶ್ ಆಗಿತ್ತು ಕೊತ್ತಂಬರಿ, ಬುಡದಲ್ಲಿ ಸ್ವಲ್ಪ ಮಣ್ಣಿತ್ತು, ಹಾಗಾಗಿ ಬುಡ ಮಾತ್ರ ಕಟ್ ಮಾಡ್ತಾಯಿದ್ದೀನಿ. ಸ್ವಲ್ಪನೂ ಬಿಸಾಕೋಕ್ಕೆ ಇಷ್ಟ ಇಲ್ಲ ನನಗೆ, ಹಾಗಾಗಿ ಚೆನ್ನಾಗಿದೆ, ಫ್ರೆಶ್ ಆಗಿದೆ. ಹಾಗಾಗಿ ಎಣ್ಣೆ ಸೊಪ್ಪು ಅಷ್ಟೇ ಫ್ರೆಶ್ ಆಗಿದೆ. ಅದರಲ್ಲೂ ಒಂದು ಅರ್ಧ ಸೋಸ್ಕೊಳ್ಬೇಕು. ಸೋಸೋದೇನು ಇರಲ್ಲ, ಅಂದರೆ ಈ ಬಿಡಿಸ್ಬೇಕಾದ್ರೇ ಹೊಲದಲ್ಲಿ ಬಿಡಿಸ್ಕೊಂಬರ್ತಾರಲ್ಲ, ಆವಾಗಲೇ ಬಿಡಿಸ್ಕೊಂಬಂದ್ಬಿಟ್ಟಿರ್ತಾರೆ, ಸೋಸ್ಕೊಂಬಂದ್ಬಿಟ್ಟಿರ್ತಾರೆ. ಹಾಗಾಗಿ ನಾವು ಒಂದು ಸಲ ನೋಡಿ ಹಾಕ್ಬೇಕಾಗುತ್ತೆ. ಹಾಗಾಗಿ ಅದನ್ನು ಸೋಸ್ಕೊಬೇಕು. ನಾನು ಎಷ್ಟೇ ಲೇಟ್ ಆದರೂ ಪರವಾಗಿಲ್ಲ, ಅದನ್ನು ನಿಧಾನಕ್ಕೆ ನೋಡಿ ಸೋಸೆ ಹಾಕೋದು ಎಣ್ಣೆ ಸೊಪ್ಪು. ಕೆಲವರು ಹಂಗಂಗೆ ಹಾಕ್ಬಿಡ್ತಾರೆ, ಸೋಸಿರೋ ಥರನೇ ಕಟ್ ಮಾಡ್ಕೊಂಡು ಬಂದಿರ್ತಾರಲ್ವ ಹೊಲದಿಂದನೇ. ಹಾಗಾಗಿ ನಾನು ನೋಡ್ಬಿಟ್ಟೆ ಹಾಕೋದು. ಸ್ವಲ್ಪ ಗರಿ ತೆಗೆದುಬಿಟ್ಟೆ, ಅದು ಸೋಸೆ ಕೊಟ್ಟು ಕಳಿಸಿದ್ರಂತೆ ಅಂಕಲ್ ಹೇಳಿದ್ರು. ಹಾಗಾಗಿ ಸೋಸೆ ಕೊಟ್ಟು ಕಳಿಸಿದ್ರು. ಆದರೂ ಇನ್ನೊಂದು ಸಲ ನಾನು ನೋಡಿಕೊಂಡೆ, ಈ ಕಿತ್ತೋಗಿರೋದು ಎಲೆಗಳೆಲ್ಲ ಇರುತ್ತಲ್ಲ ಅದನ್ನೆಲ್ಲ ಬಿಡಿಸಿ ನೀಟಾಗಿ ಸೋಸಿಡ್ತೀನಿ. ಈಗ ಕೊತ್ತಂಬರಿ ಸೊಪ್ಪು ಸೋಸ್ಕೊತಾ ಇದ್ದೀನಿ. ಇವಾಗ
ಹಾಗೆ ಮೊನ್ನೆ ಮಾವಿನ ಹಣ್ಣೆಲ್ಲ ಅಮ್ಮವ್ರ ಮನೆಯಿಂದ ತಂದಿದ್ರು ಅಂತ ಹೇಳಿದ್ನಲ್ಲ, ಹಂಗಂಗೆ ಕಟ್ ಮಾಡ್ಕೊಂಡು ತಿಂದ್ಬಿಟ್ರು. ನನ್ನ ಮಗ ಸ್ವಲ್ಪ ಜ್ಯೂಸ್ ಮಾಡಿಕೊಡ್ದ, ಇನ್ನೊಂದು ಸ್ವಲ್ಪ ಇದೆ. ಆಮೇಲೆ ಈ ಮಾವಿನ ಹಣ್ಣು ತಿಂದಾಗಿಂದಲೇ ನನಗೆ ಸಿಕ್ಕಾಪಟ್ಟೆ ಕೈ ಕಾಲು ನೋವು ಸ್ಟಾರ್ಟ್ ಆಗಿರೋದು. ಅಂದರೆ ಡೈಲಿ ಒಂದು ತಿಂದರೆ ಏನಾಗಲ್ಲ, ಡೈಲಿ 2-3 ತಿಂದ್ಬಿಟ್ರೆ ಲೂಸ್ ಮೋಷನ್ ಆಗಿಬಿಡುತ್ತೆ. ಹಾಗಾಗಿ ನಾನು ಲಿಮಿಟಾಗಿ ತಿಂದೆ. ಆದರೂ ನನಗೆ ಎಕ್ಸಸ್ ಆಫ್ ಈಟ್ ಪಡೆ ಅಲ್ವಾ, ಹಂಗಾಗಿ ಒಂದು ತಿಂದರೂ ಸ್ವಲ್ಪ ಕಷ್ಟನೇ ನನಗೆ, ಕೈ ಕಾಲು ನೋವೆಲ್ಲ ಬರುತ್ತೆ ನನಗೆ. ಹಲಸಿನ ತೊಳೆ ಇದೆಲ್ಲ ಸ್ವಲ್ಪ ಡೇಂಜರೇನೆ. ಹಾಗಾಗಿ ನಾನು ಇನ್ನೊಂದು ಸ್ವಲ್ಪ ಉಳಿದೈತೆ ಮಾವಿನ ಹಣ್ಣು. ನನ್ನ ಮಗ ಜ್ಯೂಸ್ ಮಾಡು ಮಮ್ಮಿ ಅಂತ ಅಂದ. ಮೊನ್ನೆ ಸ್ವಲ್ಪ ಮಾಡಿದ್ದಾದ್ರೂ ನೋಡೋಣ, ಮಾವಿನ ಹಣ್ಣಲ್ಲಿ ಜ್ಯೂಸ್ ಏನಾದರೂ ಮಾಡೋದಾದರೆ ಮಾಡಿಕೊಡ್ತೀನಿ. ಏನೇ ಜ್ಯೂಸ್ ಕುಡಿದ್ರೂ ಅದರಲ್ಲೂ ಎಕ್ಸಸ್ ಆಫ್ ಈಟ್ ಬಾಡಿನೇ ಅಲ್ವಾ, ಹಂಗಾಗಿ ಸುಮ್ಮನೆ ಇದ್ದೀನಿ. ಡೈಲಿ ಒಂದೊಂದು ಹಂಗೆ ಕಟ್ ಮಾಡ್ಕೊಂಡು ತಿನ್ನಲಿ ಅಂತ ಅಂದ್ಬಿಟ್ಟು. ನನ್ನ ಮಗ, ನಾನು ಮತ್ತು ನಮ್ಮ ಬಾನು ಮೂವರೇ ತಿನ್ನೋದು. ನಮ್ಮ ಕಾವ್ಯ ಮುಟ್ಟೋದೇ ಇಲ್ಲ. ಮಾವಿನ ಹಣ್ಣು ಅಂದ್ರೇ ಅಲರ್ಜಿ ಅವಳಿಗೆ. ಸ್ವೀಟ್ ಪದಾರ್ಥನೇ ಅಲರ್ಜಿ. ಕೆಲವೊಂದು ಸ್ವೀಟ್ ತಿಂತಾಳೆ, ಕೆಲವೊಂದು ತಿನ್ನಲ್ಲ. ಹಾಗಾಗಿ ನಾನ್ ವೆಜ್ಜು ಅಷ್ಟೇ ಸರಿಗೆ ತಿನ್ನಲ್ಲ. ಏನು ಕೊಟ್ಟರು ಬೇಡ 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 ಅಂತಿರ್ತಾಳೆ ನಮ್ಮ ಕಾವ್ಯ. ಇನ್ನಿದ್ದವರೆಲ್ಲ ಎಲ್ಲನೂ ತಿಂತೀವಿ, ಎಲ್ಲನೂ ಸ್ವಲ್ಪ ಲಿಮಿಟಾಗಿ ತಿಂತೀವಿ. ಎಲ್ಲನೂ ಜಾಸ್ತಿನೂ ತಿನ್ನಲ್ಲ, ಎಲ್ಲನೂ ಕಮ್ಮಿನೂ ತಿನ್ನಲ್ಲ, ಒಂದು ಮೀಡಿಯಮ್ಮಲ್ಲಿ ತಿಂತೀವಿ. ಅಂದರೆ ಯಾವುದೇದು ಸೀಸನಲ್ಲಿ ಯಾವುದೇದು ಇಷ್ಟ ಆಗುತ್ತೆ ಅದನ್ನೆಲ್ಲ ತಿಂದ್ಬಿಡ್ಬೇಕು. ಹಾಗಾಗಿ ಮತ್ತೆ ನೆಕ್ಸ್ಟ್ ವರ್ಷದವರೆಗೂ ಕಾಯಬೇಕು. ಈ ಮಾವಿನ ಹಣ್ಣು ಸೀಸನ್ ಬಂದಾಗ, ಹಲಸಿನ ಹಣ್ಣು ಸೀಸನ್ ಬಂದಾಗ, ಇದನ್ನೆಲ್ಲ ಸೀಸನ್ ಬಂದಾಗ ತಿಂದ್ಬಿಟ್ರೆ ಆಮೇಲೆ ಮತ್ತೆ ನೆಕ್ಸ್ಟ್ ವರ್ಷದವರೆಗೂ ಕಾಯಬೇಕು. ತಿನ್ನಬೇಕು ಅಂದರೂ ಸಿಕ್ಕಲ್ಲ ಇಂಥವೆಲ್ಲ. ಹಾಗಾಗಿ ತಿನ್ನಬೇಕು ಅನಿಸ್ದಾಗ ತಿಂತೀವಿ. ಅಂದರೆ ಈ 3 ವರ್ಷದಿಂದನೂ ಮಾವಿನ ಹಣ್ಣು, ಹಲಸಿನ ಹಣ್ಣು ಸಿಕ್ಕಾಪಟ್ಟೆ ತಿಂತಾಯಿದ್ದೀವಿ. ಬಟ್ ನನಗೇನಾಗಲ್ಲ, ನನ್ನ ಮಕ್ಕಳಿಗೆ ಸ್ವಲ್ಪ ಅವ್ರಿಗೆ ಹುಷಾರು ತಪ್ಪುತ್ತೇನೋ ಅಂತ ಭಯ. ಅಂದರೆ ಜಾಸ್ತಿ ಕೊಡಲ್ಲ, ನಾನು ಲಿಮಿಟಾಗಿ ಕೊಡ್ತೀನಿ ಅವ್ರಿಗೆ. ಹಾಗಾಗಿ ಈಗ ಸೊಪ್ಪೆಲ್ಲ ಸೋಸಿಡ್ತಾಯಿದ್ದೀನಿ. ಇದಕ್ಕೆ ಹುಳ್ಳಿಕಾಳು ಮತ್ತು ಸೊಪ್ಪು ಎರಡೂ ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸೊಪ್ಪನ್ನು ಕೂಡ ಸೋಸಿಡ್ತಾಯಿದ್ದೀನಿ. ಮತ್ತು ಹುಳ್ಳಿಕಾಳನ್ನು ಸೋಸ್ಬಿಟ್ಟು ಅದನ್ನು ಹುರಿದು ಹಾಕಿದ್ರೆ ಚೆನ್ನಾಗಿರುತ್ತೆ. ಈ ಹೊಲದಲ್ಲಿ ಕಟ್ ಮಾಡಬೇಕಾದ್ರೆ ಈ ಸಖತ್ತಾಗಿರುತ್ತೆ. ಅಂದರೆ ಈ ಸೊಪ್ಪೆಲ್ಲ ಬಿಡಿಸೋದಕ್ಕೆಲ್ಲ ಚೆನ್ನಾಗಿರುತ್ತೆ. ನನಗೆ ಹೊಲ್ದಲ್ಲಿ ಸೊಪ್ಪು ಕುಯ್ಯೋದಕ್ಕೆ ಇಷ್ಟ. ಅಂದರೆ ಹೋಗೋದೇ ಇಲ್ಲ ನಾನು ಹೊಲ್ದ ಕಡೆಗೆಲ್ಲ. ಅಮ್ಮವ್ರದ್ದು ಜಮೀನಿದೆ, ನಮ್ಮ ಕಡೆಗೆ ಅಷ್ಟಕ್ಕಷ್ಟೇ, ಜಾಸ್ತಿ ಹೋಗಲ್ಲ. ಅಮ್ಮವ್ರ ಮನೆ ಹೊಲ್ದ ಕಡೆಗೆ ಹೋದಾಗ ನಾನು ಸುಮಾರು ಸಲ ಸೊಪ್ಪೆಲ್ಲ ಕಟ್ ಮಾಡ್ಕೊಂಬಂದಿದ್ದೀವಿ, ಅಂದರೆ ಕುಯ್ಕೊಂಬಂದಿದ್ದೀನಿ ಸೊಪ್ಪೆಲ್ಲ. ಅಲ್ಲಿ ಬೋರ್ ಹಾಕ್ಸಿದ್ದಾರೆ ನಮ್ಮ ಮಾವದಿರೆಲ್ಲ. ಅಲ್ಲೆಲ್ಲ ಸೊಪ್ಪೆಲ್ಲ ಬೆಳೀತಾರೆ, ಕೊತ್ತಂಬರಿ ಸೊಪ್ಪು, ಆಮೇಲೆ ಈ ಅಡಿಕೆ ಗಿಡ, ತೋಟ ಎಲ್ಲ ಮಾಡಿದ್ದಾರೆ ಅಮ್ಮವ್ರ ಹೊಲ್ದ ಹತ್ರ ಮಾವದಿರೆಲ್ಲ. ಹಾಗಾಗಿ ಎಲ್ಲ ಬೆಳೀತಾರೆ. ನಾನು ಜಾಸ್ತಿ ಹೋಗಲ್ಲ, ಯಾವಾಗಲೂ ಅಪರೂಪ. ಈಗ ಸೋಸಿದೆಲ್ಲ ಆಯಿತು. ಸೊಪ್ಪೆಲ್ಲ ಈಗ ಈ ಒಂದು ಬೇಷನ್ಗೆ ನೀರು ಹಾಕ್ಬಿಟ್ಟು, ಈ ಪ್ಲಾಸ್ಟಿಕ್ ಬೇಷನ್ ಬರುತ್ತಲ್ಲ, ಇದಕ್ಕೆ ಸ್ವಲ್ಪ ನೀರು ತುಂಬಿಸ್ಬಿಟ್ಟು ನೆನೆಸಿರ್ತೀನಿ. ಯಾಕಂದರೆ ಹೊಲ್ದಲ್ಲಿ ಕಿತ್ಕೊಂಬಂದಿರೋದು ಸಿಕ್ಕಾಪಟ್ಟೆ ಮಣ್ಣಿರುತ್ತೆ. ಮಳೆ ಬಂದಿರುತ್ತಲ್ವ, ಮಣ್ಣೆಲ್ಲ ಬಂದು ಎಲೆಗಳ ಮೇಲೆ ಕೂತಿರುತ್ತೆ. 3-4 ಸಲ ತೊಳೆದ್ರೂ ಆ ಮಣ್ಣು ಹೋಗಿರಲ್ಲ. ಹಾಗಾಗಿ ಒಂದು 5 ಸಲ ತೊಳೆದ್ರೂ ಓಕೆನೇ. ನಾನು ನೀಟಾಗಿ ತೊಳಿತೀನಿ, ನಂಗೆ ಐಡಿಯಾ ಇದೆ. ಹಾಗಾಗಿ ನಾನು ಒಂದು 3 ಸಲ ತೊಳೆದೆ ಅಷ್ಟೇ. ಈಗ ನೆನೆಸಿದ್ದೀನಿ ನೋಡಿ. ಇಲ್ಲಿ ರೈಸು ಕೂಡ ಮಾಡಿಟ್ಟಿದ್ದೀನಿ. ಅವರೆಕಾಳು ಹುಳಿ ಮಾಡಿದ್ನಲ್ವ, ಅದು ಕೂಡ ಇದೆ. ಟೊಮೊಟೊ ಗೊಜ್ಜು ಕೂಡ ಇದೆ. ನನ್ನ ಮಕ್ಕಳು ಬಂದರೆ ಅವರು ಊಟ ಮಾಡ್ಕೊಳ್ತಾರೆ. ಸೊಪ್ಪೆಲ್ಲ ಸೋಸಿಟ್ಟು ನೆನೆಸ್ಬಿಟ್ಟು ಅದನ್ನು ಪಾತ್ರೆಗಳೆಲ್ಲ ತೊಳ್ದು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿದೆಲ್ಲ ಆದಮೇಲೆ ಈಗ ಸಂಜೆ ವಾಕ್ ಹೋಗಿ ಬಂದು ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನೋಡಿ ಇಲ್ಲಿ ಮತ್ತು ಸೊಪ್ಪು ನೆನೆಸಿದ್ನಲ್ವ ಅದನ್ನು ಕೂಡ ತೊಳಿತಾ ಇದ್ದೀನಿ. ಇವಾಗ ನೀಟಾಗಿ ನೋಡಿ ಈ ರೀತಿ ಜಾಲಿಸ್ಬೇಕು ನೀರಲ್ಲಿ. ಇದು ಹೇಳಿದ್ನಲ್ಲ, ಎಷ್ಟು ಸಲ ತೊಳೆದ್ರೂ ಮಣ್ಣು ಹೋಗಲ್ಲ. ಇದು ಹೊಲಸು ಸೊಪ್ಪಾಗಿರೋದ್ರಿಂದ. ಬೆಳೆದಿರೋ ಸೊಪ್ಪಾದರೆ ಸ್ವಲ್ಪ ಈ ಬುಡದಲ್ಲೇ ಹೋಗ್ತಾ ಇರುತ್ತೆ ನೀರು, ಏನಾಗಲ್ಲ. ಅಂದರೆ ಬೋರ್ ನೀರು ಹಾಕಿರ್ತಾರಲ್ಲ, ಸೊಪ್ಪಲ್ಲಿ ಅಷ್ಟೊಂದು ಮಣ್ಣಿರಲ್ಲ. ಅವರು ಇನ್ನೊಂದು ಅಲ್ಲೇ ತೊಳೆದ್ಬಿಟ್ಟಿರ್ತಾರೆ, ತೊಳೆದ್ಬಿಟ್ಟು ಕಟ್ಕೊಂಬಂದು ಮಾರ್ತಾರೆ. ಹಾಗಾಗಿ ಮಣ್ಣಿರಲ್ಲ ಜಾಸ್ತಿ. ಇದು ಅಂತಂದರೆ ಅದು ಹೊಲದಲ್ಲೇ ಬಿಟ್ಟಿರುತ್ತಲ್ಲ, ಅದು ತಳದಲ್ಲಿರುತ್ತೆ ಜಾಸ್ತಿ ಇದು ಎಣ್ಣೆ ಸೊಪ್ಪು. ಹಾಗಾಗಿ ಮಳೆ ಬಂದಾಗ ಎಲೆಗಳ ಮೇಲೆಲ್ಲ ಕೂತ್ಕೊಳ್ಳುತ್ತೆ, ಮಣ್ಣೆಲ್ಲ ಸಿಡಿದು. ಈಗ ನೋಡಿ ತೊಳೆದ್ಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ಬೇಯೋದಕ್ಕೆ ಇಡ್ತೀನಿ ಇದನ್ನು ಫಸ್ಟು. ಆಮೇಲೆ ಹುಳ್ಳಿಕಾಳನ್ನ ಸೋಸ್ಬಿಟ್ಟು ಸ್ವಲ್ಪ ಹಾಯ್ಕೊಳ್ತೀನಿ. ಅಂದರೆ ಈ ಹುರ್ಕೊಳ್ಬೇಕು, ಅದನ್ನು ದಿಂಡು ಹುರಿಬೇಕು. ಜಾಸ್ತಿ ಸೀಸ್ಬಿಟ್ರೆ ಚೆನ್ನಾಗಿರಲ್ಲ. ನಮ್ಮ ಮನೆಯವರು ಅವ್ರ ಫ್ರೆಂಡ್ ಮನೆಗೆ ಹೋಗ್ತೀನಿ ಅಂತ ಹೋಗ್ಬಿಟ್ಟು ಬರಲೇ ಇಲ್ಲ. ನಾನೇ ಮಾಡ್ತೀನಿ, ನಿನಗೆ ಮಾಡೋದಕ್ಕೆ ಬರಲ್ಲ ಅಂತಿದ್ರು. ಹುಳ್ಳಿಕಾಳು ಆಯ್ದಿಡು ಸಾಕು, ನಾನು ಬಂದು ತೋರಿಸ್ಕೊಡ್ತೀನಿ ಹೆಂಗೆ ಮಾಡೋದು ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ರು. ನನಗೆ ಬರುತ್ತೆ, ಆದರೂ ಅವ್ರು ನಾನೇ ಮಾಡ್ತೀನಿ, ನೀನು ಮಾಡೋಕ್ಕೆ ಬರಲ್ಲ ಅಂದ್ಬಿಟ್ಟು ಹೇಳಿದರು. ಅವ್ರು ಓದೋರು ಬರಲೇ ಇಲ್ಲ. ಕಾದು ಕಾದು ಸಾಕಾಗಿ ಕೊನೆಗೆ ನಾನೇ ಮಾಡ್ತಾಯಿದ್ದೀನಿ. ಹುಳ್ಳಿಕಾಳು ಎಲ್ಲ ಹುರಿತಾಯಿದ್ದೀನಿ ಇವಾಗ, ಎಲ್ಲ ಸೋಸ್ಕೊಂಡು.
ಅಂದರೆ ಸ್ವಲ್ಪ ಸೋಸಿರೋದೇ ಇತ್ತು. ಆದರೂ ಇನ್ನೂ ಒಂದೊಂದು ಕಲ್ಲಿರುತ್ತೇನೋ ಅಂದ್ಬಿಟ್ಟು ಇನ್ನೂ ಒಂದು ಸಲ ಸೋಸ್ಕೊಂಡು ಹುರುಳಿಕಾಳೆಲ್ಲ ಹುರಿದು ರೆಡಿ ಮಾಡಿಡೋಣ. ಅಷ್ಟೊತ್ತಿಗೆ ಬರ್ತಾರೆ ಅಂದ್ಕೊಂಡ್ರೆ ಆವಾಗಲೂ ಬರಲಿಲ್ಲ. ಕೊನೆಗೆ ಮುಕ್ಕಾಲು ಭಾಗ ಆಗಿತ್ತು ನಾನು ಮಾಡಿದ್ದು. ಸಾಂಬಾರೆಲ್ಲ ಮಾಡಿಬಿಟ್ಟಿದ್ದೆ. ಕೆಳಗೆ ಇಳಿಸಿದ್ದೆ. ಖಾರ ಸ್ವಲ್ಪ ಬೇಯಿಸ್ಕೊಂಡು ಕೆಳಗಡೆ ಇಳಿಸ್ಕೊಂಡಿದ್ದೆ. ಆವಾಗ ಬಂದರು. ಆಮೇಲೆ ನಾನೇ ಮಾಡ್ತೀನಿ, ಇನ್ನೇನು ಮುದ್ದೆ ಮಾಡೋದು ಅಷ್ಟೇ ಬಿಡಪ್ಪ ಅಂಥೇಳಿ ನಾನೇ ಮಾಡಿದೆ. ಈಗ ಇದಕ್ಕೆ ಮೊಸರು ಸಾಂಬಾರಿಗೆ ಈರುಳ್ಳಿ, ಬೆಳ್ಳುಳ್ಳಿ, ಅಂದರೆ ಒಂದು ಬೆಳ್ಳುಳ್ಳಿ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಒಂದು ಗಡ್ಡೆ ಈರುಳ್ಳಿ ತೊಗೊಂಡಿದ್ದೀನಿ. ಅದರಲ್ಲಿ ಅರ್ಧ ರುಬ್ಬೋದಕ್ಕೆ ಹಾಕ್ತೀನಿ, ಅರ್ಧ ಒಗ್ಗರಣೆಗೆ ಹಾಕ್ತೀನಿ. ಒಂದು ಗಡ್ಡೆ ಬೆಳ್ಳುಳ್ಳಿ, ಒಂದು 5-6 ಎಲಕ್ಕೂ ಎಕ್ಸ್ಟ್ರಾ ತೊಗೊಳ್ಳಿ, ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಜಾಸ್ತಿ ಇದ್ದಷ್ಟು. ಆಮೇಲೆ ಖಾರಕ್ಕೆ ತಕ್ಕಷ್ಟು ಮೆಣಸಿನ್ಕಾಯಿ ಹಾಕ್ತೀನಿ. ಒಣಮೆಣ್ಸಿನ್ಕಾಯಿ, ಹಸಿರು ಮೆಣಸಿನ್ಕಾಯಲ್ಲೂ ನೀವು ಮಾಡ್ಕೊಳ್ಬೋದು ತಿನ್ನೋವಂಥವ್ರು. ನಾನು ತಿನ್ನಲ್ಲ, ಹಾಗಾಗಿ ಹಸಿರು ಮೆಣಸಿನ್ಕಾಯಿ ನಾನು ಹಾಕಲ್ಲ. ಒಣಮೆಣ್ಸಿನ್ಕಾಯಿ ಖಾರಕ್ಕೆ ತಕ್ಕ ಹಾಕ್ಕೊಳ್ಳಿ. ಮತ್ತು ಸ್ವಲ್ಪ ಕೊತ್ತಂಬರಿ ಜಾಸ್ತಿ ಇರಬೇಕು ಇದಕ್ಕೆ. ಹಾಕ್ಕೊಂಡು ಆಮೇಲೆ ಜೀರಿಗೆ, ಮೆಣಸು ಇಷ್ಟೇ. ಆಮೇಲೆ ಒಂದು ಸ್ವಲ್ಪ ಅಕ್ಕಿ ನೆನೆಸಿಟ್ಕೊಂಡಿರ್ಬೇಕು ಮುಂಚೆನೇ. ನಮ್ಮ ಕಡೆಗೆ ಇದೇ ಥರ ಮೊಸರು ಸಾರು ಮಾಡೋದು. ನಾನು ಆವಾಗಿಂದನೂ ನೋಡ್ಕೊಂಬಂದಿರೋದು ಇದೇ ಥರನೇ. ಅಮ್ಮನ ಮನೆಯಲ್ಲೆಲ್ಲ ಮಾಡ್ತಾಯಿದ್ರು ಮೊಸರು ಸಾರು. ಹಾಲು ಸಾರೆಲ್ಲ ಮಾಡ್ತಾರೆ, ನನಗದು ಬರಲ್ಲ. ಮೊಸರು ಸಾಂಬಾರು ಮತ್ತು ಮಜ್ಜಿಗೆ ಸಾಂಬಾರು ಮಾತ್ರ ಇದೇ ರೀತಿಯೇ ಮಾಡೋದು. ಸ್ವಲ್ಪ ಅಕ್ಕಿ ರುಬ್ಬೋದು ಏನಕ್ಕಪ್ಪ ಅಂದರೆ ಸ್ವಲ್ಪ ಗಟ್ಟಿ ಬರಲಿ ಅಂತ ಅಂದ್ಬಿಟ್ಟು ಅಕ್ಕಿ ರುಬ್ತೀವಿ. ಹಾಗಾಗಿ ಫಸ್ಟೇ ನೆನೆಸಿಟ್ಕೊಂಡಿರ್ತೀನಿ ನಾನು ಅಕ್ಕಿನ. ಯಾವುದಾದ್ರೂ ಪರವಾಗಿಲ್ಲ, ಅದೇ ಇದೆ ಅಂತ ಏನಿಲ್ಲ. ಅಕ್ಕಿನ ಸ್ವಲ್ಪ ನೆನೆಸಿ ರುಬ್ಬೋದ್ರಿಂದ ಖಾರಕ್ಕೆ ಸ್ವಲ್ಪ ಗಟ್ಟಿ ಇರುತ್ತೆ, ನೀರು ಬಿಟ್ಕೊಳ್ಳಲ್ಲ ಜಾಸ್ತಿ. ಹಾಗಾಗಿ ಈ ಕೊತ್ತಂಬರಿ ಸ್ವಲ್ಪ ಹಚ್ಚಾಕ್ತಾಯಿದ್ದೀನಿ. ಹಂಗೆ ಹಾಕಿದ್ರೆ ಅದು ತಿರುಗೋದಿಲ್ಲ ಅಂದ್ಬಿಟ್ಟು ಹಚ್ಬಿಟ್ಟು ಹಾಕ್ತಾಯಿದ್ದೀನಿ. ಆಮೇಲೆ ಅದಕ್ಕೇ ಸ್ವಲ್ಪ ತೆಂಗಿನಕಾಯಿ ಜಾಸ್ತಿ ಹಾಕ್ಬಾರ್ದು. ಈ ಬಸ್ಸಾರಿಗೆ, ಹುಳಿ ಸಾರಿಗೆ ಹಾಕ್ತೀವಲ್ಲ ಅಷ್ಟು ಹಾಕ್ಬಾರ್ದು. ಸ್ವಲ್ಪ ಕಡಿಮೆನೇ ಹಾಕ್ಕೊಬೇಕು ತೆಂಗಿನಕಾಯಿ.